ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ. ರೆಸಿಪಿ ಬಂದು ಪನ್ನೀರ್ ಬಿರಿಯಾನಿ ನೋಡಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಅರ್ಧ kg ಆಗೋಷ್ಟು ಅಕ್ಕಿ, ಒಂದು 100 ಗ್ರಾಮ್ ಆಗೋಷ್ಟು ಪನ್ನೀರ್ ತೊಗೊಂಡಿದ್ದೀನಿ, ಒಂದು 4 ಮೀಡಿಯಮ್ ಸೈಜ್ ಟೊಮೊಟೊ, ಒಂದು 2 ಮೀಡಿಯಮ್ ಸೈಜು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಧನಿಯಾ ಪುಡಿ, ಬಟಾಣಿ, ಮೆಣಸಿನ ಪುಡಿ, ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ, ಎಣ್ಣೆ, ಒಂದು 4 ಸ್ಪೂನ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ, 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಪಲಾವ್ ಎಲೆ, ಒಂದು 10 ಆಗೋಷ್ಟು ಮೆಣಸು, ಒಂದು 4 ಆಗೋಷ್ಟು ಏಲಕ್ಕಿ, ಜಾಕಾಯಿ, 2 ಸ್ಟಾರ್ ಹೂವು ತೊಗೊಂಡಿದ್ದೀನಿ, ಸೋಂಪು ಒಂದು 1/4 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಒಂದು 6ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಪುದೀನ, ಕೊತ್ತಂಬರಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ, ಬಾಣಲೆಯಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಪನ್ನೀರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಉದುರಿಸ್ಕೊಳ್ಳಿ. ಉಪ್ಪು ಉದುರಿಸ್ಕೊಂಡು ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಸ್ವಲ್ಪನೇ ತಿರುವು ಕೊಡಿ. ಉಪ್ಪು ಹಾಕೋದ್ರಿಂದ ತಳ ಹಿಡಿಯೋದಿಲ್ಲ ಅಷ್ಟೊಂದು. ನೋಡಿ, ಈ ರೀತಿ ಬ್ರೌನ್ ಕಲರ್ ಆದಮೇಲೆ ಒಂದೊಂದು ಎತ್ತು ಹಾಕ್ಕೊತಾ ಇದ್ದೀನಿ ಪನ್ನೀರ್ನ ಬೌಲಲ್ಲಿ. ಈಗ ಅದೇ ಕುಕ್ಕರ್ಗೆ ಎಲ್ಲ ಪಲಾವ್ ಸಾಮಾನೆಲ್ಲ ಹಾಕ್ತಾಯಿದ್ದೀನಿ. ಮೆಣಸು, ಚಕ್ಕೆ, ಲವಂಗ, ಸೋಂಪು ಎಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀರಿ. ಹಸಿಮೆಣಸಿನ್ಕಾಯಿ ಹಂಗೆ ಹಾಕ್ಕೊತಾ ಇದ್ದೀನಿ, ಕಟ್ ಮಾಡ್ತಾ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ನೀಟಾಗಿ ತಿರುಗಿ ಕೊಡಿ. ಈಗ ಬಟಾಣಿ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳಿ, ಒಂದು 2 ಸ್ಪೂನ್ ಆಗೋಷ್ಟು. ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಮೆಣಸಿನ ಪುಡಿ ಎಲ್ಲ ಹಾಕ್ಕೊಂಡು ತಿರುಗಿ ಕೊಡ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಪುದೀನ, ಕೊತ್ತಂಬರಿ ಏನು ರುಬ್ಕೊತಾ ಇಲ್ಲ, ಎಲ್ಲ ಹಂಗೆ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ, ಒಂದು 4 ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನಲ್ಲಿ. ಹತ್ತರಿಂದ 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ. ನೋಡಿ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ. ಈ ರೀತಿ ಎಣ್ಣೆ ಬಿಟ್ಕೊಂಡ್ಮೇಲೆ ನೋಡಿ ಈಗ ನೀರು ಇಟ್ಕೊತಾ ಇದ್ದೀನಿ. ಈಗ ಊರಿಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಯಾವ ಬೌಲಲ್ಲಿ ತೊಗೊಂಡಿರ್ತೀರೋ ಅಕ್ಕಿ, ಆ ಬೌಲಲ್ಲಿ 2 ಬೌಲ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಲೋಟದಲ್ಲಿ ತೊಗೊಂಡಿದ್ರೆ ಲೋಟದಲ್ಲಿ ಹಾಕ್ಕೊಳ್ಳಿ. ಈಗ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಹಾಕ್ಕೊಂಡು ನೀಟಾಗಿ ತಿರುಗಿ ಕೊಡಿ. ಏನಾದರೂ ಉಪ್ಪು ಸಾಲಿಲ್ಲ ಅಂದರೆ ಉಪ್ಪು ಖಾರ ಹಾಕ್ಕೊಳ್ಳಿ. ಈಗ ಒಂದು ವಿಸಿಲ್ಗೆ ಇಟ್ಕೊತಾ ಇದ್ದೀನಿ. ನೋಡಿ ವಿಸಿಲ್ ಬಂದಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ. ಈಗ ಒಂದು ಕಡೆಯಿಂದ ನೀಟಾಗಿ ತಿರುಗಿ ಕೊಡಿ, ಸ್ವಲ್ಪನೇ. ಪನ್ನೀರ್ ಪಲಾವ್ ರೆಡಿಯಾಗಿದೆ. ಧನ್ಯವಾದಗಳು.